ದಶಕಗಳಿಂದ ಕಾವೇರಿ ನೀರು ರಕ್ಷಣೆಗೆ ನಿಂತದ್ದೇ ಕೈ ಸರ್ಕಾರ. ಅಂದು ಸಾರೆಕೊಪ್ಪ ಬಂಗಾರಪ್ಪ, ಇಂದು ಬಂಗಾರಪ್ಪನವರ ಶಿಷ್ಯ ಡಿಕೆ ಶಿವಕುಮಾರ್. ತಮಿಳುನಾಡು ಕೇಳಿದ್ದು 9,500 ಕ್ಯೂಸೆಕ್ ನೀರು, ಆದೇಶವಾಗಿದ್ದು 3,500 ಕ್ಯೂಸೆಕ್ ನೀರು. ದಿನಕ್ಕೆ 6,000 ಕ್ಯೂಸೆಕ್ ನೀರು ಉಳಿಸಿದ ರಾಜ್ಯ ಸರ್ಕಾರದ ದಿಟ್ಟ ನಿಲುವು. ಕಾವೇರಿ ನೀರು ಉಳಿಸಲು ಕಾವೇರಿ ಕಾಲಂಚಿನ ರೈತನ ಮಗನ ದಿಟ್ಟ ಹೆಜ್ಜೆ. ಕಾವೇರಿ ನೀರು ಸರ್ಕಾರದ ಹೋರಾಟ. ಕಾವೇರಿ ಕೊಳ್ಳದ ಅಸಲಿ ಸತ್ಯದ ಅನಾವರಣವೇ ಈ ಹೊತ್ತಿನ ವಿಶೇಷ. ಕಾವೇರಿಗೆ ಕಟಿಬದ್ಧ ಡಿಕೆ ಸರ್ಕಾರ. ದಶಕಗಳಿಂದ ಕಾವೇರಿ ನೀರು ರಕ್ಷಣೆಗೆ ನಿಂತದ್ದೇ ಕೈ ಸರ್ಕಾರ. ಅಂದು ಬಂಗಾರಪ್ಪ, ಕೃಷ್ಣ, ಸಿದ್ದರಾಮಯ್ಯ, ಇಂದು ಡಿಕೆ. ತಮಿಳುನಾಡು ಕೇಳಿದ್ದು 9,500 ಕ್ಯೂಸೆಕ್ಸ್, ಆದೇಶವಾಗಿದ್ದು 3,500 ಕ್ಯೂಸೆಕ್ಸ್. ನೀರು ಉಳಿಸಲು ಕಾವೇರಿ ಕಾಲಂಚಿನ ರೈತನ ದಿಟ್ಟ ಹೆಜ್ಜೆ. ಕಾವೇರಿ ಕನ್ನಡ ನಾಡಿನ ಜೀವನದಿಯೂ ಹೌದು, ಕನ್ನಡಿಗರ ಅಸ್ಮಿತೆಯೂ ಹೌದು. ಕಾವೇರಿ ಮೈತುಂಬಿ ಹರಿದಳು ಅಂದರೆ ರೈತರ ಮೊಗದಲ್ಲಿ ಸಂತಸ, ಸಂಭ್ರಮ, ಸಡಗರ. ಅದೇ ಕಾವೇರಿಯಲ್ಲಿ ನೀರಿಲ್ಲ ಅಂದರೆ ರೈತನ ಒಡಲಿಗೇನೆ ಬೆಂಕಿ ಬಿದ್ದ ಹಾಗೆ. ಇದರ ಮಧ್ಯೆ ಕಾವೇರಿ ನೀರಿನ ಹಕ್ಕು ಹೊಂದಿರುವಂತಹ ತಮಿಳುನಾಡಿಗೆ ಪ್ರತಿ ವರ್ಷ ನೀರು ಬಿಡಬೇಕಾದ ಅನಿವಾರ್ಯತೆ. ಇದೇ ವಿಚಾರವಾಗಿ ಈಗ ಶುರುವಾಗಿರೋದು ಜಲಯುದ್ಧ. ವೀಕ್ಷಕರೇ, ಜೂನ್ ಜುಲೈ ಕಳೆದು ಈಗ ಆಗಸ್ಟ್ ಬಂದೇ ಬಿಟ್ಟಿದೆ. ಈ ಸಮಯದಲ್ಲಿ ಅಬ್ಬರಿಸಬೇಕಾದ ವರುಣದೇವ ದಕ್ಷಿಣ ಭಾರತದಲ್ಲಿ ಕಾಣೆಯಾಗಿಬಿಟ್ಟಿದ್ದಾನೆ. ಎನ್ನಿನೋ ಎಫೆಕ್ಟ್ನಿಂದಾಗಿ ಈ ವರ್ಷ ರಾಜ್ಯ ತೀವ್ರ ಮಳೆಯ ಕೊರತೆಯನ್ನು ಎದುರಿಸ್ತಾ ಇದೆ. ಮಳೆಯೇ ಇಲ್ಲ ಅಂದಮೇಲೆ ನದಿಗಳಲ್ಲಿ ನೀರು ತುಂಬೋದಾದ್ರೆ ಹೇಗೆ? ಸಹಜವಾಗಿಯೇ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿರುವಂತಹ KRSನಲ್ಲೂ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ನೀರು ತುಂಬಿಲ್ಲ. KRS ಪರಿಸ್ಥಿತಿ ಹೇಗಿದೆ ಗೊತ್ತಾ? ಮಳೆಯ ಕೊರತೆಯಿಂದಾಗಿ ಕಾವೇರಿ ಕೊಳ್ಳದ ಜಲಾಶಯಗಳು ಖಾಲಿ ಆಗ್ತಾ ಇದೆ. ಇಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ತಮಿಳುನಾಡು ನೀರಿಗಾಗಿ ಖ್ಯಾತಿಯನ್ನ ತೆಗೆದಿರ್ತಕ್ಕಂಥದ್ದು. CWMA ಸಭೆಯಲ್ಲಿ ಜೂನ್ ತಿಂಗಳ ಕೋಟಾ ಪೂರೈಸುವಂತೆ ಒತ್ತಡವನ್ನ ಹೇರಿದೆ. ಆದರೆ ಜಲಾಶಯಗಳ ಪ್ರಸ್ತುತ ಪರಿಸ್ಥಿತಿ ಬೇರೆ ಇರತಕ್ಕಂಥದ್ದು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ KRS ಜಲಾಶಯದ ಚಿತ್ರಣ ಇದು. KRS ಜಲಾಶಯ ಸಂಪೂರ್ಣವಾಗಿ ಖಾಲಿ ಆಗಿರ್ತಕ್ಕಂಥ ದೃಶ್ಯಗಳನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀರಿ. ಅಂದರೆ ಜಲಾಶಯದ ಗರಿಷ್ಠ ಮಟ್ಟ 124.80 ಅಡಿ ಇದೆ. ಆದರೆ ಜಲಾಶಯದಲ್ಲಿ ಕೇವಲ 81 ಅಡಿಯಷ್ಟೇ ನೀರು ಸಂಗ್ರಹ ಆಗಿರ್ತಕ್ಕಂಥದ್ದು. ಅಂದರೆ 11 TMC ಅಷ್ಟೇ ನೀರು ಇಲ್ಲಿ ಜಲಾಶಯದಲ್ಲಿ ಇದೆ. ಆದರೆ 5 TMC ನೀರನ್ನ ಡೆಡ್ ಸ್ಟೋರೇಜ್ ಅಂತ ಹೇಳಿ ಪರಿಗಣನೆ ಮಾಡಲಾಗುತ್ತೆ. ಇನ್ನು ಉಳಿದಂಥ 6 TMC ನೀರಲ್ಲಿ ಕುಡಿಯೋ ನೀರನ್ನು ಪೂರೈಸೋದಕ್ಕೆ ಒದಗಿಸ್ಬೇಕಾಗತ್ತೆ. ಈ ಮಧ್ಯದಲ್ಲೂ ಕೂಡ ತಮಿಳುನಾಡು ನೀರನ್ನು ಪೂರೈಕೆ ಮಾಡಬೇಕು. ಜೂನ್ ತಿಂಗಳ ಕೋಟಾ ಏನಿದೆ 9 TMC ನೀರನ್ನು ಅದನ್ನು ಸಂಪೂರ್ಣವಾಗಿ ಪೂರೈಕೆ ಮಾಡಬೇಕು ಅನ್ನುವಂಥ ಒತ್ತಡವನ್ನು CWMA ಸಭೆಯಲ್ಲಿ ಹೇರಿರ್ತಕ್ಕಂಥದ್ದು. ಇಂಥ ಪರಿಸ್ಥಿತಿಯಲ್ಲಿ ತಮಿಳುನಾಡಿಗೆ 3,500 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶ. ಕನ್ನಡಿಗರಿಗೆ ಇದು ಗಾಯದ ಮೇಲೆ ಬರೆ. ಆದೇಶ ಹೊರಬಿದ್ದರೂ ಕೂಡ ಈ ಕ್ಷಣದವರೆಗೆ ರಾಜ್ಯ ಸರ್ಕಾರ ಇನ್ನೂ ಕೂಡ ತಮಿಳುನಾಡಿಗೆ ನೀರನ್ನು ಬಿಟ್ಟಿಲ್ಲ. DK ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಾವೇರಿ ವಿಚಾರದಲ್ಲಿ ಎಚ್ಚರಿಕೆಯ ಹೆಜ್ಜೆಗಳು ನೀಡ್ತಾ ಇದೆ. ಕಾವೇರಿ ನೀರನ್ನ ಕನ್ನಡಿಗರಿಗಾಗಿ ಉಳಿಸೋದು ನಮ್ಮ ಬದ್ಧತೆ ಅಂತ ಸರ್ಕಾರ ಈಗಾಗಲೇ ಹೇಳಿಬಿಟ್ಟಿದೆ. ಆದರೆ ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಪ್ರತಿಪಕ್ಷಗಳು ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಪ್ರತಿಪಕ್ಷಗಳ ಜೊತೆಗೆ ಕೆಲ ಸಂಘಟನೆಗಳು ಕೂಡ ಬೀದಿಗಿಳಿದಿವೆ. ಇದೆಲ್ಲ ಸರಿ. ಕಾವೇರಿ ವಿವಾದ ಭುಗಿಲೆದ್ದಾಗಲೆಲ್ಲ ಈ ಪ್ರತಿಭಟನೆ, ಧರಣಿ ಇದೆಲ್ಲ ಸಾಮಾನ್ಯ. ಆದರೆ ನಿಜಕ್ಕೂ ಅಸಲಿ ವಿಷಯ ಏನು? KRSನಲ್ಲಿ ನೀರು ಎಷ್ಟಿದೆ? ದೆಹಲಿಯಲ್ಲಿ ನಡೆದ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆಯಲ್ಲಿ ರಾಜ್ಯ ಸರ್ಕಾರ ಸಮರ್ಥವಾಗಿ ವಾದ ಮಂಡಿಸಲಿಲ್ಲ ಅನ್ನೋ ಪ್ರತಿಪಕ್ಷಗಳ ಆರೋಪ ಎಷ್ಟು ನಿಜ? ಅಷ್ಟಕ್ಕೂ ತಮಿಳುನಾಡು ಕೇಳಿದ್ದು ಎಷ್ಟು ಕ್ಯೂಸೆಕ್ಸ್ ನೀರು? CWRC ಆದೇಶ ಮಾಡಿದ್ದು ಎಷ್ಟು ಕ್ಯೂಸೆಕ್ಸ್ ನೀರು? ಈ ಅಸಲಿ ಸಂಗತಿಗಳನ್ನೇ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಕಾವೇರಿ ನೀರು ಹಂಚಿಕೆ ಸೂತ್ರದ ಪ್ರಕಾರ ಈ ವರ್ಷ 9,500 ಕ್ಯೂಸೆಕ್ಸ್ ನೀರಿಗೆ ತಮಿಳುನಾಡು ಪಟ್ಟು ಹಿಡಿದಿತ್ತು. ಆದರೆ KRS ಅಣೆಕಟ್ಟಿನಲ್ಲಿ ಕಾವೇರಿ ನೀರು ಲಭ್ಯತೆ ಎಷ್ಟಿದೆ ಅದರ ಬಗ್ಗೆ CWRC ಸಭೆಯಲ್ಲಿ ರಾಜ್ಯ ಸರ್ಕಾರ ಸಮರ್ಥವಾಗಿ ವಾದವನ್ನು ಮಂಡಿಸಿತು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಂಡಿಸಿದ ವಾದವನ್ನು ನೋಡಿ ವಾಸ್ತವಿಕ ಸತ್ಯವನ್ನು ಅರಿತು
ತಮಿಳುನಾಡಿನ 9,500 ಕ್ಯೂಸೆಕ್ಸ್ ನೀರಿನ ಬೇಡಿಕೆಯನ್ನ ಸಿಡಬ್ಲ್ಯೂಆರ್ಸಿ ತಳ್ಳಹಾಕಿದೆ. ಅಷ್ಟೇ ಅಲ್ಲ, 9,500 ಕ್ಯೂಸೆಕ್ಸ್ ನೀರಿಗೆ ಪಟ್ಟು ಹಿಡಿದಿದ್ದ ತಮಿಳುನಾಡಿಗೆ 15 ದಿನಗಳ ಕಾಲ 3,500 ಕ್ಯೂಸೆಕ್ಸ್ ನೀರು ಹರಿಸೋ ಹಾಗೆ ರಾಜ್ಯ ಸರ್ಕಾರಕ್ಕೆ ಆದೇಶ ನೀಡಿತು. ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಆದೇಶವನ್ನ ಕರ್ನಾಟಕ ಸರ್ಕಾರ ಸಿಡಬ್ಲ್ಯೂಎಂ ಅಂದ್ರೆ ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದಲ್ಲಿ ಪ್ರಶ್ನಿಸಿ ಮೇಲ್ಮನವಿಯನ್ನು ಸಲ್ಲಿಸಿತು. ಸಿಡಬ್ಲ್ಯೂಎಂಎ ಸಭೆಯಲ್ಲೂ ಕೂಡ ರಾಜ್ಯದ ಅಧಿಕಾರಿಗಳು ಸಮರ್ಥವಾಗಿ ವಾದವನ್ನು ಮಂಡಿಸಿ ವಾಸ್ತವ ಸತ್ಯವನ್ನ ತೆರೆದಿಟ್ಟರು. ಆದರೆ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಎತ್ತಿ ಹಿಡಿದು ತಮಿಳುನಾಡಿಗೆ 3,500 ಕ್ಯೂಸೆಕ್ಸ್ ನೀರು ಬಿಡುಗಡೆಗೆ ಸಿಡಬ್ಲ್ಯೂಎಂಎ ಆದೇಶವನ್ನು ನೀಡಿತು. ಅಂದ್ರೆ ತಮಿಳುನಾಡು ಕೇಳಿದ್ದು ಪ್ರತಿದಿನ 15 ದಿನಗಳ ಕಾಲ 9,500 ಕ್ಯೂಸೆಕ್ಸ್ ನೀರು. ಸಿಡಬ್ಲ್ಯೂಎಂಎನಿಂದ ಆದೇಶವಾಗಿದ್ದು 3,500 ಕ್ಯೂಸೆಕ್ಸ್ ನೀರು. ಅಂದರೆ ದಿನಕ್ಕೆ 6,000 ಕ್ಯೂಸೆಕ್ಸ್ ನೀರನ್ನು ಉಳಿಸುವಲ್ಲಿ ರಾಜ್ಯ ಸರ್ಕಾರ ಯಶಸ್ವಿಯಾಗಿದೆ. ಇದು ಕಾವೇರಿಯ ಕಾವಲಿಗೆ ನಿಂತ ರಾಜ್ಯ ಸರ್ಕಾರದ ಮೇಲುಗೈ ಅನ್ನೋದು ಸ್ಪಷ್ಟ. ಅವ್ರು ಎಷ್ಟು ವರ್ಷದಿಂದ ಕಾನೂನಾತ್ಮಕ ಹೋರಾಟ ಮಾಡಿ ನಮ್ಮ ರಾಜ್ಯದ ಪರವಾಗಿರೋರಲ್ಲಿ ನಮ್ಮ ರಾಜ್ಯದ ವಿರುದ್ಧ ಹೋರಾಟ ಮಾಡ್ತಾರ, ಅಲ್ಲಿ ಇದು ಮಾಡ್ತಾರ. ಅವರು ನಮ್ಮ ರಾಜ್ಯದ ಪರನೇ ಎಲ್ಲ ಅಲ್ಲಿ ವಾದ ಮಂಡಿಸಿರ್ತಾರೆ. ಆದರೆ CWC ಅವರು ಮನವರಿಕೆ ಮಾಡ್ಕೋಬೇಕಿತ್ತು, ಅವ್ರು ಬಂದು ನೋಡಬೇಕಿತ್ತು ಡ್ಯಾಮಲ್ಲಿ ನೀರಿದೆಯಾ ನೀರಿಲ್ವಾ ಅಂತ. ಅವರು ಏನು ನೋಡದೆ ಆದೇಶ ಮಾಡಿದ್ದಾರೆ. ತಮಿಳುನಾಡಿಗೆ 3,500 ಕ್ಯೂಸೆಕ್ಸ್ ನೀರನ್ನು ಹರಿಸಬೇಕು ಅಂತ ಸಿಡಬ್ಲ್ಯೂಎಂಎ ಆದೇಶವನ್ನು ನೀಡಿದೆ ನಿಜ. ಆದರೆ ಈ ಕ್ಷಣದವರೆಗೂ ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರು ಬಿಟ್ಟಿಲ್ಲ. ಸಿಡಬ್ಲ್ಯೂಎಂಎ ಆದೇಶದ ಬೆನ್ನಲ್ಲೇ ಸರ್ವಪಕ್ಷ ಸಭೆ ಕರೆಯೋದಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ತೀರ್ಮಾನಿಸಿದ್ದು ಭಾನುವಾರ ವಿಧಾನಸೌಧದಲ್ಲಿ ಸರ್ವಪಕ್ಷ ಸಭೆ ನಡೆಯಲಿದೆ. ಆಲ್ ಪಾರ್ಟಿ ಮೀಟಿಂಗ್ ಕೂಡ ಕರೆದಿದ್ದಾರೆ. ಅವ್ರು ತೀರ್ಮಾನ ಮಾಡದೆ ನಾನು ಯಾವ ತೀರ್ಮಾನ ಕೂಡ ನಾನು ಮಾಡೋದಿಲ್ಲ. ಆ ಥರದ ತೀರ್ಮಾನ ಯಾವುದು ಕೂಡ ಮಾಡೋದಿಲ್ಲ. ಅವರು ವಿಶ್ವಾಸಕ್ಕೆ ತೆಗೆದುಕೊಂಡೆ ಖಂಡಿತ ನಾನು ಏನು ತೀರ್ಮಾನ ಮಾಡಿದ್ರು ಮಾಡ್ತೇನೆ. ಅವ್ರ ಸಲಹೆಯನ್ನು ಗೌರವದಿಂದ ನಾವು ರಾಜ್ಯದ ಹಿತಕ್ಕೆ ಏನು ಒಳ್ಳೆಯದಿದೆ ಅದನ್ನೆಲ್ಲ ಕೂಡ ನಾವು ಕೇಳಬೇಕಾದ್ದು ನಮ್ಮ ಕರ್ತವ್ಯ ಇದೆ. ಆ ಕೆಲಸ ಕೂಡ ನಾನು ಮಾಡ್ತೇನೆ. ಸೊ ಅದಕ್ಕೆ ಎಲ್ಲರೂ ಕೂಡ ನಾನು ಆಲ್ ಪಾರ್ಟಿ ಮೀಟಿಂಗ್ಗೆ ಭಾನುವಾರ ಇನ್ವೈಟ್ ಮಾಡಿದ್ದೀನಿ. ಬರಲಿ, ಅವ್ರ ಸಲಹೆ ಕೊಡಲಿ. ಸರ್ಕಾರ ನಿಲ್ವೇನೂ ಇಲ್ಲ. ಡಿ.ಕೆ. ಶಿವಕುಮಾರ್ ಒಬ್ಬ ರೈತನ ಮಗನೇ, ಅವನಿಗೂ ಕಷ್ಟ ಸುಖ ಏನು ಅಂತ ಗೊತ್ತೈತೆ. ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ತಾಂತ್ರಿಕವಾಗಿ ಕಾನೂನಾತ್ಮಕವಾಗಿ ಸಮಾಲೋಚನೆಯನ್ನು ಮಾಡಿ ನೀರನ್ನು ನಾವು ಬಿಡುವುದಿಲ್ಲ, ಮುಂದಿನ ಕಾನೂನಾತ್ಮಕ ಕ್ರಮವನ್ನು ಕೈಗೊಳ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ನಾಡಿನ ಜನತೆಗೆ ಇಟ್ಟಿರ್ತಕ್ಕಂಥದ್ದು. ಅಲ್ಲಿ ಸ್ವಪಕ್ಷ ವಿಪಕ್ಷ ನಾಯಕರುಗಳ ಜೊತೆ ಚರ್ಚಿಸಿಯೇ ಅಂತಿಮ ನಿರ್ಧಾರ ಅಂತ ಸಿಎಂ ಡಿ.ಕೆ. ಶಿವಕುಮಾರ್ ಅತ್ಯಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಬೆಂಗಳೂರಲ್ಲಿ ಭಾನುವಾರ ನಡೆಯಲಿರುವಂತಹ ಸರ್ವಪಕ್ಷ ಸಭೆಗೂ ಮುಂಚೆ ಸಿಎಂ ಡಿ.ಕೆ. ಶಿವಕುಮಾರ್ ಸರ್ವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ರಾಜ್ಯದ ಹಿತರಕ್ಷಣಾ ಉದ್ದೇಶದಿಂದ ದೆಹಲಿಯಲ್ಲಿ ಸಂಸತ್ ಸದಸ್ಯರ ಸಭೆಯನ್ನು ನಡೆಸಿದ್ದಾರೆ. ತಮಿಳುನಾಡಿಗೆ ನೀರು ಹರಿಸುವ ವಿಚಾರದಲ್ಲಿ ಕೇಂದ್ರ ಸಚಿವರು ರಾಜ್ಯದ ಸಂಸದರ ಜೊತೆಗೆ ಚರ್ಚೆಯನ್ನು ನಡೆಸಿದ್ದಾರೆ. ಕೇಂದ್ರದ ಆಲ್ ಪಾರ್ಟಿ ಮೀಟಿಂಗ್ ಅನ್ನು ಕೂಡ ಕರೆದಿದ್ದೆ. ನಮ್ಮ MPs ಮೀಟಿಂಗ್ ಕರೆದಿದ್ದೆ. ದೆಹಲಿಯಲ್ಲಿ ಎಲ್ಲ MPs ಬಹಳ ಗೌರವದಿಂದ ಬಂದು ಈ ರಾಜ್ಯದ ನೀರಿನ ಸಮಸ್ಯೆ ಬಂದಾಗ, ನೆಲದ ಸಮಸ್ಯೆ ಬಂದಾಗ ಯಾವುದೇ ರಾಜಕಾರಣ ಇರಲಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಹೇಳಿ ನಮ್ಮ ಸೆಂಟ್ರಲ್ ಮಿನಿಸ್ಟರ್ಸ್ 3 ಜನ ಬಂದಿದ್ರು. ಒಟ್ಟು 36 ಜನ ಪಾರ್ಲಿಮೆಂಟ್ ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು. ಪ್ರಯತ್ನಂ ಸರ್ವತ್ರ ಸಾಧನ. ಸಿಎಂ ಡಿ.ಕೆ. ಮಹತ್ವದ ಹೆಜ್ಜೆ. ಎಸ್, ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎ ಸಭೆಗೂ ಮುಂಚೆಯೇ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಯಲ್ಲಿ ಈ ಸಭೆಯನ್ನು ನಡೆಸಿದ್ದಾರೆ. ಪ್ರಯತ್ನಂ ಸರ್ವತ್ರ ಸಾಧನವನ್ನು ಹಾಗೆ ರಾಜ್ಯದ ಹಿತಾಸಕ್ತಿ ಕಾಪಾಡುವ ನಿಟ್ಟಿನಲ್ಲಿ ಸಿಎಂ ಡಿ.ಕೆ.ಶಿ ಅವರು ತೆಗೆದುಕೊಂಡಿದ್ದ ಈ ನಿಲುವಿಗೆ ಪ್ರತಿಪಕ್ಷಗಳ ಸಂಸದರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಸರ್ವಪಕ್ಷದ ಸಂಸದರ ಸಭೆಯಷ್ಟೇ ಅಲ್ಲ, ದೆಹಲಿ ಮತ್ತು ಕರ್ನಾಟಕದಲ್ಲಿ ಕಾನೂನು ತಜ್ಞರು ಹಾಗೂ ನೀರಾವರಿ ತಜ್ಞರ ಜೊತೆ ಕೂಡ ಡಿ.ಕೆ.ಶಿ ಸಮಾಲೋಚನೆ ನಡೆಸಿ ಮುನ್ನೆಚ್ಚರಿಕೆಯ ಹೆಜ್ಜೆಗಳನ್ನಿಟ್ಟಿದ್ರು. ರಾಜ್ಯದ ಜನ ಜಾನುವಾರುಗಳಿಗೆ ಕುಡಿಯುವ ನೀರು ರಕ್ಷಣೆ ಜೊತೆಗೆ ಕಾವೇರಿ ಹಕ್ಕು ರಕ್ಷಣೆಗೆ ಹೋರಾಟ ಮುಂದುವರಿಕೆಗೆ ಪ್ರಯತ್ನವನ್ನು ಮುಂದುವರಿಸಿದರು. 3,500 ಕ್ಯೂಸೆಕ್ಸ್ ನೀರನ್ನು ಹರಿಸುವುದಕ್ಕೆ ಸಿಡಬ್ಲ್ಯೂಎಂಎ ಆದೇಶ ನೀಡಿದ್ದರೂ ಕೂಡ ಸರ್ವಪಕ್ಷ ಸಭೆಯವರೆಗೆ ತಮಿಳುನಾಡಿಗೆ ನೀರು ಬಿಡದೇ ಇರುವ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್. ಕುಡಿಕೆ 3,500 ಕ್ಯೂಸೆಕ್ ನೀರು ಬೇಕು. ಅಲ್ಲಿರೋದು ಎಷ್ಟು 6,000 ಆಯ್ತದೆ. ಎಲ್ಲಿ ಹೋಯ್ತದೆ? ಪ್ರಾಣಿ ಪಕ್ಷಿಗಳಿಗೆ ನೀರಿಲ್ಲ ಎಲ್ಲಿ ಇದರಲ್ಲಿ. ಕೆಲವು ರೈತರುಗಳು, ಎಲ್ಲ ರೈತರುಗಳಿಗೂ ಹೇಳ್ತೀನಿ, ಡಿ.ಕೆ. ಶಿವಕುಮಾರ್ ರೈತರ ಮಗನೇ, ಗಣಗಾನ ರೈತರ ಮಗನೇ, ಎಲ್ರಿಗೂ ನಮ್ಗೆ ಸಹಾಯ ಮಾಡಿ. ಭಾನುವಾರ ಸರ್ವೇ ಕರೆದವ್ರು ಯಾರು? ಡಿ.ಕೆ. ಶಿವಕುಮಾರು ಒತ್ತಾಯ ತಗೋತಾರೆ. ಏನು ಮಾಡೋದು, ಈ ಥರ ಐತೆ ಪರಿಸ್ಥಿತಿ ಅಂತ. ಏನೋ ಅವ್ರು ಒಬ್ಬರ ನಿರ್ಧಾರ ತಗೋಕ್ಕಾಗೋದಿಲ್ಲ. ಇದು ತಲ ಅಂತ ಬಂದಿರೋದು. ಮೆಟ್ಟೂರು ಡ್ಯಾಮ್ ಇಲ್ಲಿ
ಮೇಕೆದಾಟು ಕಟ್ಟಿಕೊಂಡು ಈ ಪರಿಸ್ಥಿತಿ ಹಿಂಗೆ ಇರ್ತದೆ. ಮೇಕೆದಾಟ ಕಟ್ಟಿದ್ರೆ ಒಂದು 60 TMC ನೀರು ಬಚ್ಚಿಡ್ಕೋಬೋದು. ಕಾವೇರಿ ಕೊಳ್ಳದಲ್ಲಿ ಮಳೆ ಹೆಚ್ಚಳ, ರೈತರಿಗೆ ಗುಡ್ ನ್ಯೂಸ್. ಎಸ್, ಕಾವೇರಿ ನದಿ ನೀರು ವಿವಾದ ಭುಗಿಲೆದ್ದಿರೋ ಹೊತ್ತಲ್ಲೇ ರೈತರಿಗೆ ಇದೊಂದು ಗುಡ್ ನ್ಯೂಸ್. ಕಾವೇರಿ ಕೊಳ್ಳದಲ್ಲಿ ಮಳೆಯಾಗ್ತಾ ಇದೆ. ಪರಿಣಾಮ ಕಾವೇರಿ ಜಲಾಶಯಗಳಲ್ಲಿ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗ್ತಾ ಇದೆ. ಕಾವೇರಿ ಜಲಾಶಯಗಳಲ್ಲಿ ನೀರಿನ ಒಳಹರಿವು 46,000 ಕ್ಯೂಸೆಕ್ಸ್ ದಾಟಿದೆ. 10,000 ಕ್ಯೂಸೆಕ್ಸ್ ಇದ್ದ ಒಳಹರಿವು 2-3 ದಿನಗಳಲ್ಲಿ ಭಾರಿ ಹೆಚ್ಚಳವಾಗಿದೆ. ಕೆಆರ್ಎಸ್, ಹೇಮಾವತಿ, ಕಬಿನಿ, ಹಾರಂಗಿ ಡ್ಯಾಂನಲ್ಲಿ ಒಳಹರಿವು ಹೆಚ್ಚಾಗಿದ್ದು 24 ಗಂಟೆಯಲ್ಲಿ ಕಾವೇರಿ ಜಲಾಶಯಗಳಿಗೆ 3 TMC ನೀರು ಹರಿದು ಬಂದಿದೆ. ಕಾವೇರಿ ಕೊಳ್ಳದ ಯಾವ್ಯಾವ ಜಲಾಶಯಗಳಲ್ಲಿ ಸದ್ಯ ಎಷ್ಟು ಪ್ರಮಾಣದ ನೀರು ಸಂಗ್ರಹ ಇದೆ ಅದನ್ನು ನೋಡೋದಾದ್ರೆ, ಕೆಆರ್ಎಸ್ನಲ್ಲಿ 10.3 TMC, ಹೇಮಾವತಿ ಜಲಾಶಯದಲ್ಲಿ 21.6 TMC, ಹಾರಂಗಿ ಜಲಾಶಯದಲ್ಲಿ 7.3 TMC ಮತ್ತು ಕಬಿನಿ ಜಲಾಶಯದಲ್ಲಿ 7.2 TMC ನೀರು ಸೇರಿದ ಹಾಗೆ ಕಾವೇರಿ ಕೊಳ್ಳದ 4 ಜಲಾಶಯಗಳಲ್ಲಿ ಒಟ್ಟು 46.6 TMC ನೀರು ಸಂಗ್ರಹ ಇದೆ. ಇಡೀ ರಾಜ್ಯದಲ್ಲಿ ಬರಗಾಲದ ಪರಿಸ್ಥಿತಿ ಇದ್ರೂ ಕೂಡ ಕೊಡಗು ಜಿಲ್ಲೆಯಲ್ಲಿ ಮಾತ್ರ ಕಾವೇರಿ ಮಾತೆ ಕಣ್ತೆರೆದಿದ್ದಾಳೆ ಅಂತಲೇ ಹೇಳಬಹುದು. ಹಾಗಾಗಿನೇ ಉತ್ತಮವಾದಂತಹ ಮಳೆ ಸುರಿತಾ ಇದೆ. ಪರಿಣಾಮವಾಗಿ ಕೊಡಗಿನ ಏಕೈಕ ಜಲಾಶಯ ಆಗಿರುವಂತಹ ಹಾರಂಗಿ ಭರ್ತಿಯಾಗಿದೆ. ನೋಡ್ಬೋದು, ಜಲಾಶಯದಲ್ಲಿ ಈಗಾಗಲೇ 2,858 ಅಡಿ ನೀರು ಇದೆ. ಅಂದರೆ 2,859 ಅಡಿ ಗರಿಷ್ಠ ಮಟ್ಟದ ಜಲಾಶಯದಲ್ಲಿ ಈಗಾಗಲೇ 2,858 ಅಡಿ ನೀರು ಸಂಗ್ರಹ ಆಗಿರುವಂಥದ್ದು. ಅಂದರೆ 8.5 TMC ಗರಿಷ್ಠ ಮಟ್ಟದ ಜಲಾಶಯ ಇದು. ಆ ಗರಿಷ್ಠ ಮಟ್ಟದ ಜಲಾಶಯದಲ್ಲಿ ಈಗ 8.104 TMC ಅಷ್ಟು, ಅಂದರೆ ಗರಿಷ್ಠ ಪ್ರಮಾಣದಲ್ಲಿ ನೀರನ್ನು ಸಂಗ್ರಹ ಮಾಡಲಾಗಿದೆ. ನಿಜವಾಗ್ಲೂ ಕೂಡ ಇಷ್ಟು ಪ್ರಮಾಣದ ನೀರನ್ನು ಯಾವಾಗಲೂ ಕೂಡ ಸಂಗ್ರಹಣೆ ಮಾಡಿರಲಿಲ್ಲ. ಕಳೆದ ಹಲವು ವರ್ಷಗಳಿಂದನೂ ಕೂಡ, ಅಂದರೆ 2018ರಲ್ಲಿ ಯಾವಾಗ ಕೊಡಗಿನಲ್ಲಿ ಪ್ರವಾಹ ಮತ್ತು ಭೂಕುಸಿತದ ಪರಿಸ್ಥಿತಿ ಎದುರಾಯಿತೋ ಆ ನಂತರ 2,852 ಅಥವಾ 2,855 ಆ ಒಂದು ಪ್ರಮಾಣದಲ್ಲಿ ಇರುವಂತಹ ಸಂದರ್ಭದಲ್ಲೇ ನೀರನ್ನು ಹೊರ ಹರಿಸಲಾಗ್ತಾ ಇತ್ತು. ನೋಡ್ಬೋದು, ಈಗ ಜಲಾಶಯದಲ್ಲಿ ಎಲ್ಲಿವರೆಗೆ ನೀರಿದೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನು ಕೆಲವು ದಿನಗಳಲ್ಲಿ ಒಳಹರಿವಿನ ಪ್ರಮಾಣ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದ್ದು, ಇದೇ ರೀತಿ ಮಳೆ ಮುಂದುವರೆದ್ರೆ ಜಲಸಂಕಷ್ಟ ದೂರವಾಗುವ ನಿರೀಕ್ಷೆ ಇದೆ. ನಮ್ಮ ಸ್ಟೇಟ್ ಆಗಿರ್ಬೋದು, ಅದೇ ರೀತಿಯಲ್ಲಿ ತಮಿಳುನಾಡು ಆಗಿರ್ಬೋದು, CWRCದು ಕಾನೂನು ಪ್ರಕಾರ ನಾವೆಲ್ಲರೂ ಅದರಲ್ಲಿ ಭಾಗಿಯಾಗಿದ್ದೀವಿ. ನಾವು ಅದನ್ನ ಪಾಲಿಸಲೇಬೇಕು. ಬಟ್ ನಾನೇನು ಲಾ ಗ್ರ್ಯಾಜುಯೇಟ್ ಅಲ್ಲ. ಬಟ್ ಬರ ಇರೋದಂಥ ಸಂದರ್ಭದಲ್ಲಿ ನಾವು ಸುಪ್ರೀಂ ಕೋರ್ಟಲ್ಲಿ ಅಪೀಲ್ ಮಾಡೋಕ್ಕೆ ಅವಕಾಶ ಇರ್ತದೆ. ಮಾತ್ರ ನಮ್ಮಲ್ಲಿ ನಮ್ಮ ಅದೃಷ್ಟ ಏನು ಅಂತಂದರೆ, ಕೊಡಗಿನ ಭಾಗದಲ್ಲಿ ಕಳೆದ ಒಂದು 10 ದಿವಸದಿಂದ ಸ್ವಲ್ಪ ಮಳೆ ಸ್ವಲ್ಪ ಚುರುಕಾಗಿದೆ. ಆ ಚುರುಕಾಗಿರೋದ್ರಿಂದ ಹಾರಂಗಿ ಆಗಲೇ ತುಂಬಿ, ಹಾರಂಗಿಯಿಂದ ನನ್ನ ಅನಿಸಿಕೆ ಇನ್ಫ್ಲೋನು ಔಟ್ಫ್ಲೋನ ಮ್ಯಾಚ್ ಮಾಡಿಕೊಂಡು ಔಟ್ಫ್ಲೋ ಬಿಟ್ಕೊಡ್ತಾವ್ರೆ. ಅಂದರೆ ಆ್ಯಾವ್ರೇಜ್ ಆಗಿ 1,200, 1,500 to 2,000 ಕ್ಯೂಸೆಕ್ಸು ಡೈಲಿ ಇನ್ಫ್ಲೋ ಔಟ್ಫ್ಲೋ ಮಾಡ್ಕೊಂಡು ಮ್ಯಾಚ್ ಮಾಡ್ತಾವ್ರೆ. ಮಡಿಕೇರಿ, ವಿರಾಜಪೇಟೆ, ನಾಪೋಕ್ಲು ಭಾಗ ಮಳೆ ಒಯ್ದಿರೋದ್ರಿಂದ ಅದು ಕಾವೇರಿ ಬೇಸಿನಿಗೆ, ಕಾವೇರಿ ನದಿಗೆ ಹೋಗೋಂಥ ನೀರು. ಹಾರಂಗಿಲಿ ಸರ್ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಒಂದು ವಾರದಿಂದ ಚೆನ್ನಾಗಿ ನೀರು ಬಂದಿದೆ. ಈಗಲೂ ಕೂಡ ಮಳೆ ಸತತವಾಗಿ ಬೀಳ್ತಾ ಇರೋದ್ರಿಂದ ನೀರೇನಾಗಿದೆ ಡ್ಯಾಮ್ಗೆ ತುಂಬ್ತಾ ಇದೆ. ಹಾಗಾಗಿ ಇಲ್ಲಿ ನಮಗೆ ಏನು ಡ್ಯಾಮ್ಗೆ ಎಷ್ಟು ಪ್ರಮಾಣದಲ್ಲಿ ಹಿಡಿದಿಟ್ಕೋಬೇಕು ಅಷ್ಟನ್ನ ಇಟ್ಕೊಂಡು, ಇನ್ನು ಹೆಚ್ಚುವರಿ ಬಂದಂಥ ನೀರನ್ನ ನಾವೇನು ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ. KRS ಡ್ಯಾಮ್ನ ಫುಲ್ ಮಾಡಿಕೊಂಡು ನೆಕ್ಸ್ಟ್ ಮುಂದಿನ ನಿರ್ಧಾರ ತೊಗೋಬೇಕು. ನಮ್ಮ ರೈತ ಜಮೀನುಗಳಿಗೆಲ್ಲ ನೀರು ಸಹಕರಣೆ ಕೊಟ್ಟರೆ ಹೆಚ್ಚುವಾದ ನೀರು ನಾವೇನು ಇಟ್ಕೊಳ್ಳೋಕ್ಕಾಗಲ್ಲ. ಅದು ಬಿಡಲೇಬೇಕು. ಅದು ಹೋಗಿ KRS ಡ್ಯಾಮು ತುಂಬಲೇಬೇಕು. ಅಲ್ಲಿ ನಮ್ಮ ಸುತ್ತಮುತ್ತ ರೈತರು ಅಲ್ಲಿಯ ಉಪಯೋಗಿಸ್ಕೋಬೇಕು. ಅದು ಹೆಚ್ಚಾಗಿ ಬಿಟ್ಟರೆ ಯಾರಿಗೂ ಅಡ್ಡಿ ಇಲ್ಲ. ಯಾರು ಕೂಡ ಈಗ ತಮಿಳುನಾಡಿಗೆ ನೀರು ಬಿಟ್ಟಿಲ್ಲ. ಈಗ ಮುಖ್ಯಮಂತ್ರಿಗಳು ಕೂಡ ಹೇಳಿಲ್ಲ ಇದ್ರ ಬಗ್ಗೆ, ನಾವು ನೀರು ಬಿಟ್ಟಿದ್ದೀವಿ, ನೀರು ಬಿಡಲೇಬೇಕು, ಬಿಡ್ತೀವಿ ಅಂತ ಏನು ಹೇಳಿಲ್ಲ. ಅವರು ಕೂಡ ಇದನ್ನು ಮೇಲ್ಮನೆ ಬಗ್ಗೆ ಸುಪ್ರೀಂ ಕೋರ್ಟ್ ಹೋಗ್ತೀವಿ ಅಂತ ಕೂಡ ಹೇಳಿದ್ದಾರೆ ಅವರು. ಅದರಿಂದ ಏನಾಗಿದೆ ಅಂದರೆ, ನಮ್ಮ ಕೊಡಗಿನಲ್ಲಿ ಮಳೆ ಆದರೆ ಕೂಡ ಮತ್ತು KRS ಮತ್ತು ನೀರೆಲ್ಲ ತುಂಬುವಂಥದ್ದು, ತಮಿಳುನಾಡಿಗೆ ನೀರು ಹೋಗುವಂಥದ್ದು. ಅದರಿಂದ ಈಗ ಏನಾಗಿದೆ, ಕೊಡಗಿನಲ್ಲಿ ಒಳ್ಳೆ ಮಳೆ ಆಗ್ತಿದೆ. ಮುಂದಿನ ದಿನಗಳಲ್ಲಿ ರೈತರು ಕೂಡ ಬೆಳೆ ಮಾಡಲಿಕ್ಕೆ, ಜಾನುವಾರುಗಳು ನೀರು ಕುಡಿಲಿಕ್ಕೆ, ಮತ್ತು ಎಲ್ಲ ಭಾಗದ ಮೈಸೂರು ಮತ್ತು ಬೆಂಗಳೂರು ಭಾಗದ ಎಲ್ಲ ಜನರಿಗೆ ಅನುಕೂಲವಾಗುವಂಥ ದೃಷ್ಟಿಯಿಂದ ನೀರನ್ನು ಸಂಗ್ರಹಣೆ ಮಾಡಿ ಇಟ್ಟಿದ್ದಾರೆ. ಇದು ಕಾವೇರಿ ಕೊಳ್ಳದ ರೈತರ ಪಾಲಿಗೆ ಶುಭ ಸುದ್ದಿ. ಒಂದು ಕಡೆ ಕಾವೇರಿ ನದಿ ನೀರು ವಿವಾದ, ಮತ್ತೊಂದು ಕಡೆ ಪ್ರತಿಭಟನೆಗಳ ಕಿಚ್ಚು. ವಾಸ್ತವಾಂಶ ಗೊತ್ತಿದ್ದು ರಾಜಕೀಯ ಕಾರಣಗಳಿಗೆ ಟೀಕೆ ಟಿಪ್ಪಣಿ. ಇದರ ಮಧ್ಯೆ ಕಾವೇರಿ ಮತ್ತು ಮೇಕೆದಾಟು ವಿಚಾರದಲ್ಲಿ ನೇರವಾಗಿ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರ ಜೊತೆಗೇನೆ ಚರ್ಚೆಗೆ ಸಿಎಂ DK ಶಿವಕುಮಾರ್ ಮುಂದಾಗಿದ್ದಾರೆ.
ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಜೊತೆ ಆಗಸ್ಟ್ 3ಕ್ಕೆ ಮಾತುಕತೆಗೆ ವೇದಿಕೆ ಸಿದ್ಧವಾಗಿತ್ತು. ಸ್ವತಃ ಸಿಎಂ ಡಿಕೆ ಶಿವಕುಮಾರ್ ಅವರೇ ಮುತುವರ್ಜಿ ವಹಿಸಿ ವಿಜಯ್ ಅವರನ್ನ ಬೆಂಗಳೂರಿಗೆ ಆಹ್ವಾನಿಸಿ ಕಾವೇರಿ ನೀರಿನ ವಿವಾದದ ಬಗ್ಗೆ ಮಾತಾಡೋದಕ್ಕೆ ಮುಂದಾಗಿದ್ರು. ನಮ್ಮ ತಮಿಳುನಾಡು ಮುಖ್ಯಮಂತ್ರಿಗಳು ಅವರು ಕೂಡ ಇಲ್ಲಿಗೆ ಬರಬೇಕು ಅಂತೇಳಿ ಅವರು ಇಂಗಿತ ವ್ಯಕ್ತಪಡಿಸಿ ನನಗೆ ಅವರ ಚೀಫ್ ಸೆಕ್ರೆಟರಿ ಅವರು ನಮ್ಮ ಚೀಫ್ ಸೆಕ್ರೆಟರಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. 3ನೇ ತಾರೀಕು ಬರಲಿಕ್ಕೆ ಎಲ್ಲ ಮಾಹಿತಿಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಸೊ ನನ್ನ ಹತ್ರ ಕೂಡ ಮಾತಾಡಿದ್ದಾರೆ, ನಾನು ಅವ್ರ ಹತ್ರ ಮಾತಾಡಿದ್ದೇನೆ. ಅವರ ಅಭಿಪ್ರಾಯ ಕೂಡ ಅವರ ರಾಜ್ಯದ ಹಿತ ಕಾಪಾಡಬೇಕು ಅನ್ನೋದು ಅವರ ಕರ್ತವ್ಯ ಇರ್ತದೆ. ನಮ್ಮ ಅಭಿಪ್ರಾಯ ಕೂಡ ನಾವು ನಮ್ಮ ರಾಜ್ಯದ ಹಿತವನ್ನು ಕಾಪಾಡಬೇಕು ಅಂತ ಕೂಡ ಇದೆ. ಸೌಹಾರ್ದತೆಯಿಂದ ಇದನ್ನು ಬಗೆಹರಿಸ್ಕೊಳ್ಳೋಕೆ ಸಾಧ್ಯನಾ ಅನ್ನೋದು ಅವರು ಚಿಂತನೆ ಮಾಡ್ತಾ ಇದ್ದಾರೆ, ನಾವು ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ. ರಾಜ್ಯಕ್ಕೆ ಬಂದಾಗ ಕಾವೇರಿ ಜಲಾನಯನ ಪ್ರದೇಶಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಪರಿಸ್ಥಿತಿಯನ್ನು ಪ್ರತ್ಯಕ್ಷವಾಗಿ ನೋಡುವ ಹಾಗೆ ತಮಿಳುನಾಡು ಸಿಎಂ ವಿಜಯ್ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮನವಿ ಕೂಡ ಮಾಡಿದರು. ರಾಜ್ಯದ ಕಾವೇರಿ ಜಲಾನಯನ ಪ್ರದೇಶದ ಕೂಡ ನೀವು ನೋಡಿ ಅಂತ ಕೂಡ ಒಂದು ರಿಕ್ವೆಸ್ಟ್ ಮಾಡಿದ್ದೇನೆ. ಅದಕ್ಕೆಲ್ಲ ವೀಕ್ಷಣೆ ಮಾಡಲಿಕ್ಕೆ ಹೆಲಿಕಾಪ್ಟರ್ ವ್ಯವಸ್ಥೆ ಎಲ್ಲ ಮಾಡ್ತೀನಿ ಅಂತ ಕೂಡ ಹೇಳಿದ್ದೇನೆ. ಆದರೆ ರಾಜ್ಯದಲ್ಲಿ ಕಾವೇರಿ ನೀರಿನ ವಿಚಾರವಾಗಿ ಪ್ರತಿಭಟನೆಗಳು ನಡೀತಾ ಇರೋದ್ರಿಂದ ತಮಿಳುನಾಡು ಸಿಎಂ ವಿಜಯ್ ಸೋಮವಾರ ಬರ್ತಾರೋ ಇಲ್ವೋ, ಮಾತುಕತೆ ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಇಂಥದ್ದೊಂದು ಪ್ರಯತ್ನಕ್ಕೆ ಮುಹೂರ್ತ ಇಟ್ಟದ್ದೇ ಸಿಎಂ ಡಿಕೆ ಶಿವಕುಮಾರ್. ಕಾವೇರಿ ನೀರಿಗಾಗಿ ಸರ್ಕಾರದ ಕಾಳಜಿಗೆ ಇದೇ ಸಾಕ್ಷಿ. ಕಾವೇರಿ ನೀರಿನ ರಕ್ಷಣೆಯಲ್ಲಿ ಕಾಂಗ್ರೆಸ್ ಸರ್ಕಾರಗಳು ಯಾವತ್ತೂ ಹಿಂದೆ ಬಿದ್ದದ್ದೇ ಇಲ್ಲ. ದಶಕಗಳಿಂದ ಕಾವೇರಿ ನೀರು ರಕ್ಷಣೆಗೆ ನಿಂತದ್ದೇ ಕೈ ಸರ್ಕಾರಗಳು. ಅಂದು ಬಂಗಾರಪ್ಪ, ಕೃಷ್ಣ, ಸಿದ್ದರಾಮಯ್ಯ, ಇಂದು ಡಿಕೆ. ಕಾಂಗ್ರೆಸ್ ಸರ್ಕಾರಗಳು ಕಾವೇರಿ ಕಾವಲುಗಾರರಾಗಿ ಕೆಲಸ ಮಾಡಿದ ಆ ಚರಿತ್ರೆಯನ್ನ ತೋರಿಸ್ತೇವೆ ನೋಡಿ. ಕಾವೇರಿ ನೀರಿಗಾಗಿ ಸುಗ್ರೀವಾಜ್ಞೆ ಹೊರಡಿಸಿದ್ರು ಸಾರೆಕೊಪ್ಪ ಬಂಗಾರಪ್ಪ. ಕಾವೇರಿಗಾಗಿ ಕಟಿಬದ್ಧರಾಗಿ ನಿಂತಿದ್ದಾರೆ ಬಂಗಾರಪ್ಪ ಶಿಷ್ಯ ಶಿವಕುಮಾರ್. ಕಾವೇರಿ ಅಂದರೆ ಕನ್ನಡಿಗರ ಅಸ್ಮಿತೆ. ಆ ಅಸ್ಮಿತೆಯ ಗೌರವ, ಸ್ವಾಭಿಮಾನ ಕಾಪಾಡೋ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರಗಳು ಯಾವತ್ತೂ ಹಿಂದೆ ಬಿದ್ದಿಲ್ಲ. ಕಾವೇರಿ ವಿವಾದ ಅಂದರೆ ಮೊದಲು ನೆನಪಾಗೋದು ಮಾಜಿ ಮುಖ್ಯಮಂತ್ರಿ ಸಾರೆಕೊಪ್ಪ ಬಂಗಾರಪ್ಪ ಅವರ ಅದೊಂದು ಸುಗ್ರೀವ. 1991ರಲ್ಲಿ ಬಂಗಾರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ಕಾವೇರಿ ನ್ಯಾಯಮಂಡಳಿ 205 TMC ನೀರನ್ನು ಬಿಡುಗಡೆ ಮಾಡೋದಕ್ಕೆ ಆದೇಶಿಸಿತ್ತು. ಆ ಆದೇಶದ ವಿರುದ್ಧ ಬಂಗಾರಪ್ಪನವರು ಸುಗ್ರೀವಾಜ್ಞೆಯನ್ನೇ ಹೊರಡಿಸಿ ನೀರು ಬಿಡೋದಿಲ್ಲ ಅಂತ ದೃಢ ನಿಲುವನ್ನು ತೆಗೆದುಕೊಂಡಿದ್ದರು. 2002-2003ರಲ್ಲಿ SM ಕೃಷ್ಣ ಮುಖ್ಯಮಂತ್ರಿಯಾಗಿದ್ದಾಗ ಪ್ರತಿದಿನ 9,000 ಕ್ಯೂಸೆಕ್ಸ್ ನೀರನ್ನು ಬಿಡೋದಕ್ಕೆ CWMA ಆದೇಶವನ್ನು ನೀಡಿತ್ತು. ಆದೇಶದ ವಿರುದ್ಧ ಮುಖ್ಯಮಂತ್ರಿ SM ಕೃಷ್ಣ ಅವರಿಂದ ಬೆಂಗಳೂರು ಟು KRS ಪಾದಯಾತ್ರೆ ನಡೆಸಿದರು. 2013ರಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ 16,000 ಕ್ಯೂಸೆಕ್ಸ್ ನೀರು ಬಿಡುಗಡೆಗೆ ಆದೇಶ ಮಾಡಿತ್ತು. ಆಗಲೂ ಆದೇಶದ ವಿರುದ್ಧ ಕರ್ನಾಟಕ ಸರ್ಕಾರದಿಂದ ಕಾನೂನು ಹೋರಾಟ ಇತ್ತು. ಇದರ ಫಲವಾಗಿ 12,000 ಕ್ಯೂಸೆಕ್ಸ್ ನೀರನ್ನು ಹರಿಸೋದಕ್ಕೆ ಆದೇಶ. ಕೊನೆಗೂ ಕಾಂಗ್ರೆಸ್ ಸರ್ಕಾರ ನೀಡಿದ್ದು ಕೇವಲ 10,000 ಕ್ಯೂಸೆಕ್ಸ್ ನೀರು ಮಾತ್ರ. ನ್ಯಾಯಾಲಯಕ್ಕೂ ಗೌರವ ಕೊಡಬೇಕು, ರೈತರನ್ನು ಬದುಕಿಸಬೇಕು. ಈ ರಾಜ್ಯದ ರೈತರ ಹಿತ ಕಾಪಾಡಲು ನಮ್ಮ ಬದ್ಧತೆ ಇದೆ. ಬಂಗಾರಪ್ಪನವ್ರ ಕಾಲದಿಂದ, SM ಕೃಷ್ಣವ್ರ ಕಾಲದಿಂದ, ಸಿದ್ದರಾಮಯ್ಯನವ್ರ ಕಾಲದಿಂದ ಇಂಥ ಸಂಕಟದ ಪರಿಸ್ಥಿತಿಯಲ್ಲಿ ಅವರು ಅನೇಕ ತೀರ್ಮಾನಗಳನ್ನು ರಾಜ್ಯದ ಹಿತಕ್ಕೆ ತೆಗೆದುಕೊಂಡಿದ್ದಾರೆ. ನಾನು ಅವ್ರು ಮಾಡಿದ ಸರಿ ಇಲ್ಲ, ನಾವು ಮಾತ್ರ ಮಾಡಿದ ಸರಿ ಅಂತ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ. ಬಟ್ ನಮಗೊಂದು ದೊಡ್ಡ ಜಯ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಕಾವೇರಿ ನೀರು ಉಳಿಸೋದಕ್ಕೆ ಸುಗ್ರೀವಾಜ್ಞೆಯನ್ನೇ ಹೊರಡಿಸಿದ್ದ ಸಾರೆಕೊಪ್ಪ ಬಂಗಾರಪ್ಪನವರ ಶಿಷ್ಯ DK ಶಿವಕುಮಾರ್ ಅವರು ಈಗ ರಾಜ್ಯದ ಮುಖ್ಯಮಂತ್ರಿ. ಕಾವೇರಿ ಕೊಳ್ಳದಿಂದಲೇ ಬಂದಿರೋ DKಶಿ ಕೂಡ ಕಾವೇರಿ ನೀರನ್ನು ಉಳಿಸಿಕೊಳ್ಳೋದಕ್ಕೆ ದಿಟ್ಟ ಹೆಜ್ಜೆಗಳನ್ನು ನೀಡ್ತಾ ಇದ್ದಾರೆ. ಈವರೆಗೂ ತಮಿಳುನಾಡಿಗೆ ಹೋಗಿರೋದು ಕೇವಲ 0.06 TMC ಮಾತ್ರ. ಕಳೆದ 100 ವರ್ಷಗಳಲ್ಲಿ ಇಷ್ಟು ಕಡಿಮೆ ನೀರು ಹರಿಸಿರೋದು ಇದೇ ಮೊದಲು. 100 ವರ್ಷಗಳಲ್ಲೇ ಕನಿಷ್ಠ ಮಳೆಯಾಗ್ತಾ ಇರೋದು ವಾಸ್ತವ. ಭಾಳ 100 ವರ್ಷದಲ್ಲಿ ಕನಿಷ್ಠ ಮಳೆ ಬಂದು ಇವತ್ತು ನಮಗೆ ಕುಡಿಯೋ ನೀರಿಗೆ ಭಾಳಷ್ಟು ಕೂಡ ತೊಂದರೆ, ಸಮಸ್ಯೆ, ನಾವು ಭಾಳಷ್ಟು ಕೂಡ ಬವಣೆ ಪಡ್ತಾ ಇದ್ದೀವಿ. ಅದೇ ಅಲ್ಲದೆ ಬರ ಪರಿಸ್ಥಿತಿ ಬಂದು ಇವತ್ತು ನಮ್ಮ ಜನತೆಯ ಪರಿಸ್ಥಿತಿ ಭಾಳ ಕೂಡ ಚಿಂತಾಜನಕವಾಗಿರ್ತಕ್ಕಂಥದ್ದು. ಎಲ್ಲ ಸರ್ಕಾರ ಇದ್ದಾಗಲೂ CWRC ಇಂಥದ್ದೇ ತೀರ್ಪನ್ನು ಕೊಟ್ಟಿದ್ದಾರೆ. ರಾಜ್ಯದ ಪರ ತೀರ್ಪು ಯಾವತ್ತೂ ಕೊಟ್ಟಿಲ್ಲ. ಈ ಆದೇಶ ಈಗಲೇ ಬಂದಿಲ್ವಲ್ಲ ಸರ್. ಎಲ್ಲ ಸರ್ಕಾರಗಳಿದ್ದಾಗ ಈ ಥರ CWC ಅವರು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಂತ ತೀರ್ಪೇ ಕೊಟ್ಟಿರೋದು. ನಮ್ಮ ಪರ ಯಾವತ್ತೂ ತೀರ್ಪು ಕೊಟ್ಟಿಲ್ಲ ಅವರು. ಆ ಸಂದರ್ಭದಲ್ಲಿ ಯಾರು ಮುಖ್ಯಮಂತ್ರಿಗಳಿದ್ರು ಅವರು ಸರ್ವಪಕ್ಷ ಸಭೆಗಳು ಕರೆದಿ ನೀರು ಬಿಡಬೇಕಾ ಬೇಡವಾ, ಇಲ್ಲ ಕಾನೂನಾತ್ಮಕ ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಚರ್ಚೆ ಮಾಡಿ ಕ್ರಮ ತಗೊಂಡಿದ್ರೆ ನಮ್ಮ CM ಕೂಡ ಆ ರೀತಿ ಕ್ರಮ ಕೈಗೊಳ್ತಾರೆ. ಈಗ ಮತ್ತೆ CWMA ತೀರ್ಪು ಬಂದಿದೆ.
9,500 ಕ್ಯೂಸೆಕ್ಸ್ ನೀರಿಗೆ ಬೇಡಿಕೆ ಇಟ್ಟಿದ್ದ ತಮಿಳುನಾಡಿಗೆ ರಾಜ್ಯ ಸರ್ಕಾರದ ಸಮರ್ಥವಾದದ ಪರಿಣಾಮ 3,500 ಕ್ಯೂಸೆಕ್ಸ್ ನೀರು ಹರಿಸುವುದಕ್ಕೆ ಆದೇಶ ನೀಡಲಾಗಿದೆ. ಕಾವೇರಿಗಾಗಿ ಕಟಿಬದ್ಧ ಡಿಕೆ ಸರ್ಕಾರ. ಕಾವೇರಿ ಅಷ್ಟೇ ಅಲ್ಲ, ನಮ್ಮ ನೀರು ನಮ್ಮ ಹಕ್ಕು ಅಂತ ಮೇಕೆದಾಟು ಹೋರಾಟಕ್ಕೆ ಮುನ್ನುಡಿ ಬರೆದವರೇ ಸಿಎಂ ಡಿಕೆ ಶಿವಕುಮಾರ್. ಡಿಕೆ ಹೋರಾಟಕ್ಕೆ ಈಗ ಸಿಕ್ಕಿರೋದು ದೊಡ್ಡ ಗೆಲುವು. ಏನದು ಗೆಲುವು ನೋಡೋಣ ಬನ್ನಿ. ನಮ್ಮ ನೀರು ನಮ್ಮ ಹಕ್ಕು ಈ ಘೋಷವಾಕ್ಯದಡಿ ನಡೆದ ಮೇಕೆದಾಟು ಪಾದಯಾತ್ರೆ ನಿಮಗೆ ನೆನಪಿರಬೇಕು ವೀಕ್ಷಕರೇ. ಮೇಕೆದಾಟುವಿನಲ್ಲಿ ಅಣೆಕಟ್ಟನ್ನು ಕಟ್ಟಲೇಬೇಕು ಅನ್ನೋ ಬೇಡಿಕೆಯನ್ನು ಇಟ್ಟುಕೊಂಡು ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾಗ ಮೇಕೆದಾಟುವಿನಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆಯನ್ನು ಆಯೋಜಿಸಿದರು. ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಸಾರಥ್ಯದಲ್ಲಿ ನಡೆದಿದ್ದ ಐತಿಹಾಸಿಕ ಪಾದಯಾತ್ರೆ ಭಾರಿ ಯಶಸ್ಸನ್ನು ಕಂಡಿತು. ಕಾವೇರಿ ನೀರಿನ ಸಂಕಷ್ಟಕ್ಕೆ ಶಾಶ್ವತ ಪರಿಹಾರವಾಗಿ ಡಿಕೆ ಶಿವಕುಮಾರ್ ಅವರಿಂದ ಮೇಕೆದಾಟು ಯೋಜನೆ ಹೋರಾಟ ಆರಂಭವಾಯಿತು. ಆದರೆ ಅಣೆಕಟ್ಟು ನಿರ್ಮಾಣವನ್ನು ತಮಿಳುನಾಡು ವಿರೋಧಿಸಿತು. ಡಿಕೆ ಶಿವಕುಮಾರ್ ಅವರ ಹೋರಾಟದ ಫಲವಾಗಿ ಮೇಕೆದಾಟು ವಿಚಾರದಲ್ಲಿ ಕರ್ನಾಟಕಕ್ಕೆ ದೊಡ್ಡ ಮೇಲುಗೈ ಸಿಕ್ಕಿದೆ. ಅಣೆಕಟ್ಟು ಕಟ್ಟುವುದಕ್ಕೆ ತಮಿಳುನಾಡು ಸೇರಿ ಅನ್ಯ ರಾಜ್ಯಗಳ ಅನುಮತಿ ಅತ್ಯಗತ್ಯ ಅಂತ ಸಂಸತ್ತಿನಲ್ಲಿ ಕೇಂದ್ರ ಸರ್ಕಾರವೇ ಹೇಳಿಕೆ ನೀಡಿದೆ. ನೀರಿನ ವಿಚಾರದಲ್ಲಿ ರಾಜಕೀಯಕ್ಕೆ ಆಸ್ಪದ ನೀಡದೆ ಒಗ್ಗಟ್ಟಿನ ಹೋರಾಟಕ್ಕೆ ಮುಂದಾಗಿರುವುದು ಕಾಂಗ್ರೆಸ್ ಸರ್ಕಾರದ ಹೆಗ್ಗಳಿಕೆ. ಈಗ ಧ್ವನಿ ಎತ್ತಿರುವ ಪ್ರತಿಪಕ್ಷಗಳು ಹಿಂದೆ ತಮ್ಮ ಸರ್ಕಾರಗಳಿದ್ದಾಗ ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸಿದ್ವು ಅನ್ನೋದಕ್ಕೆ ಇತಿಹಾಸ ಸಾಕ್ಷಿ ಇದೆ. ಈಗ ಕಾವೇರಿಯ ಕಾಲಂಚಿನ ರೈತನ ಮಗನಾಗಿರುವ ಡಿಕೆ ಶಿವಕುಮಾರ್ ಅವರು ಕಾವೇರಿ ನೀರಿನ ವಿಚಾರದಲ್ಲಿ ಎಚ್ಚರಿಕೆಯ ಹೆಜ್ಜೆಗಳು ನೀಡ್ತಾ ಇದ್ದು ರಾಜ್ಯದ ರೈತನ ಹಿತ ಕಾಪಾಡಲು ಕಟಿಬದ್ಧರಾಗಿ ನಿಂತಿದ್ದಾರೆ. ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.